ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ತೃಪ್ತಿಗೌಡ ಮಾತಾಡ್ತಾ ಇರೋದು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇದಾಗಿರುತ್ತೆ ನನ್ನ ಟ್ರಾವೆಲ್ ವ್ಲಾಗ್ ಪಾರ್ಟ್ 2. ಸೊ ನಾನು ಲಾಸ್ಟ್ ಟ್ರಾವೆಲ್ ವ್ಲಾಗಲ್ಲಿ ಹೇಳ್ದಂಗೆ ನಾವು ತೊಗೊಂಡಿರೋ ಪ್ಯಾಕೇಜ್ ಬಂದ್ಬಿಟ್ಟು ನೇತ್ರಾವತಿ ಟ್ರೆಕ್ ಪ್ಯಾಕೇಜ್. ಸೊ ಸೆಕೆಂಡ್ ಡೇ ನಮ್ಮದು ನೇತ್ರಾವತಿ ಟ್ರೆಕ್ ಇತ್ತು. ಸೊ ನಾವು ಮಾರ್ನಿಂಗ್ ಹೊರಟಾಗ 9 ಆಗಿತ್ತು. ಬಿಕಾಸ್ ಹೋಮ್ ಸ್ಟೇಲೇ ಬೆಳಗ್ಗೆ ಮಾರ್ನಿಂಗ್ ತಿಂಡಿ ಎಲ್ಲ ಮಾಡಿಕೊಂಡು ರೆಡಿಯಾಗಿ ಮತ್ತು ಮಧ್ಯಾಹ್ನಕ್ಕೂ ಕೂಡ ಅವರೇ ನಮಗೆ ಲಂಚ್ ಕೂಡ ಪ್ಯಾಕ್ ಮಾಡಿಕೊಟ್ರು. ಸೊ ನಾವು ನೇತ್ರಾವತಿ ಪೀಕಲ್ಲೇ ನಾವು ಲಂಚ್ ಮಾಡಿದ್ದು. ಸೊ ಆ್ಯಕ್ಚುಲಿ ನೇತ್ರಾವತಿ ಸ್ಟಾರ್ಟಿಂಗ್ ಪಾಯಿಂಟ್ವರೆಗೂ ನಾವು ಆಫ್ ರೋಡಿಂಗ್ ಜೀಪಲ್ಲೇ ಹೋಗಬೇಕು. ಜೀಪ್ ಎಕ್ಸ್ಪೀರಿಯನ್ಸ್ ಮಾತ್ರ ಆಸಮ್ ಆಗಿತ್ತು. ಆ್ಯಕ್ಚುಲಿ ಒಂದು 5 to 6 ಕಿಲೋಮೀಟರ್ಸ್ ನಮ್ಮ ಹೋಮ್ ಸ್ಟೇಯಿಂದ ಸ್ಟಾರ್ಟಿಂಗ್ ಪಾಯಿಂಟ್ವರೆಗೂ ಇತ್ತು. ಜೀಪ್ ರೈಡ್ ಮಾತ್ರ ಆಸಮ್ ಆಗಿತ್ತು. ನಮಗಂತೂ ರೋಲರ್ ಕೋಸ್ಟರ್ ರೈಡ್ ಅಂತಲೇ ಹೇಳ್ಬೋದು. ಬಿಕಾಸ್ ರೋಡ್ಸ್ ಎಲ್ಲ ತುಂಬಾ ಸ್ಕೇರಿ ಆಗಿತ್ತು. ಮಳೆ ಬರ್ತಿರೋದ್ರಿಂದ ಫುಲ್ಲು ಮಡ್ಡಿ ಎಲ್ಲ ಆಗಿತ್ತು ರೋಡು. ಬಟ್ ಎಕ್ಸ್ಪೀರಿಯನ್ಸ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಒಂಥರ ಅದು ಬೆಟ್ಟ ಹತ್ತಬೇಕು. ಆ್ಯಕ್ಚುಲಿ ಡ್ರೈವರ್ಸ್ಗಂತೂ ಹ್ಯಾಟ್ಸ್ ಆಫ್ ಹೇಳಬೇಕು, ನಮ್ಮನ್ನ ಅಷ್ಟು ಸೇಫಾಗಿ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಚೆಕ್ ಪೋಸ್ಟ್ ಬರುತ್ತೆ, ನೇತ್ರಾವತಿ ಚೆಕ್ ಪೋಸ್ಟ್ ಗೌರ್ಮೆಂಟ್ ಅವ್ರದ್ದು. ಅಲ್ಲಿವರೆಗೂ ಜೀಪ್ ಬರುತ್ತೆ. ಅದಾದಮೇಲೆ ಅಲ್ಲಿಂದನೇ ನಮ್ಮ ಟ್ರೆಕ್ ಸ್ಟಾರ್ಟ್ ಆಗುತ್ತೆ. ಇದು ಟ್ರೆಕ್ ಬಂದ್ಬಿಟ್ಟು 7+7 ಕಿಲೋಮೀಟರ್ಸ್ ಟ್ರೆಕ್. ಅಪ್ ಆ್ಯಂಡ್ ಡೌನ್. ಅಪ್ ಹೋಗೋಕ್ಕೆ 7 ಕಿಲೋಮೀಟರ್ಸ್ ಮತ್ತು ಡೌನ್ 7 ಕಿಲೋಮೀಟರ್ಸ್. ಸೊ ಟೋಟಲ್ 14 to 15 ಕಿಲೋಮೀಟರ್ಸ್ ಆಗುತ್ತೆ ನೇತ್ರಾವತಿ ಟ್ರೆಕ್ಕು. ನನಗಂತೂ ಆಸಮ್ ಎಕ್ಸ್ಪೀರಿಯನ್ಸ್. ಆ್ಯಕ್ಚುಲಿ ಇದು ನನ್ನ ಫಸ್ಟ್ ಟೈಮ್ ಟ್ರೆಕ್ ಅಂತಲೇ ಹೇಳ್ಬೋದು. ನಮ್ಮ ಜೊತೆ ಬಂದಿದ್ದವ್ರು ಎಲ್ಲರೂ ಅಂತೂ ತುಂಬಾ ಎಂಜಾಯ್ ಮಾಡಿದ್ವಿ. ಆ್ಯಕ್ಚುಲಿ ನನ್ನ ಮೇಲೆ ನನಗೇನೆ ಕಾನ್ಫಿಡೆಂಟ್ ಇರಲಿಲ್ಲ. ನಾನು ಪೀಕ್ವರೆಗೂ ಹತ್ತುತ್ತೀನ ಅಥವಾ ಮಧ್ಯದಲ್ಲೇ ಡಿಸ್ಕಂಟಿನ್ಯೂ ಮಾಡ್ತೀನ ಅಂತ ನನಗೆ ಭಯ ಆಗಿಬಿಟ್ಟಿತ್ತು. ಬಟ್ ನನ್ನ ಫ್ರೆಂಡ್ಸ್ ಎಲ್ಲರೂ ಮೋಟಿವೇಟ್ ಮಾಡಿದ್ದಕ್ಕೆ ನನಗೆ ಮಾಡೋಕ್ಕೆ ಸಾಧ್ಯ ಆಯಿತು ಅಂತಲೇ ಹೇಳ್ಬೋದು. ಹಾಗೆ ನೀವೇ ನೋಡ್ಬೋದು ಈ ರೋಡ್ ಎಷ್ಟು ವರ್ಸ್ಟ್ ಆಗಿದೆ ಅಂತ. ಬಿಕಾಸ್ ಮಳೆ ಬಂದು ತುಂಬಾ ಸ್ಕೇರಿ ಆಗಿತ್ತು. ಆ್ಯಕ್ಚುಲಿ ಡ್ರೈವರ್ಸ್ಗಂತೂ ತುಂಬಾ ಥ್ಯಾಂಕ್ ಯು ಹೇಳಬೇಕು. ನಮ್ಮನ್ನ ಅಷ್ಟು ಸೇಫಾಗಿ ಎಲ್ಲ ಕರ್ಕೊಂಡೋಗಿ ಬಿಡ್ತಾರೆ. ಬಿಕಾಸ್ ಒಂಚೂರು ಸ್ಲಿಪ್ ಆದ್ರೂ ನಮಗೆ ಅಲ್ವಾ ಅಪಾಯ ಆಗೋದು. ಸೊ ಸೀರಿಯಸ್ಲಿ. ಮತ್ತು ಈ ಎಕ್ಸ್ಪೀರಿಯನ್ಸ್ ಎಲ್ಲರೂ ಲೈಫ್ ಟೈಮಲ್ಲಿ ಒನ್ಸ್ ಮಾಡಲೇಬೇಕು. ನೀವು ಈ ಥರ ಅಡ್ವೆಂಚರಸ್ ರೈಡ್ಸ್ ಮತ್ತು ಟ್ರೆಕ್ಕಿಂಗ್ ಮತ್ತು ಎಲ್ಲ ಥರನೂ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ನಿಮಗೆ ಇಷ್ಟ ಇದ್ದರೆ ನೇಟಿವ್ ಟ್ರೆಕ್ಕಿಂಗ್ ಅವರ ನಾನು ಪೇಜ್ ಮತ್ತು ಕಾಂಟ್ಯಾಕ್ಟ್ ನಂಬರ್ ಎಲ್ಲನೂ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಬಿಕಾಸ್ ನಮ್ಮನ್ನ ಅಷ್ಟೇ ಸೇಫಾಗಿ ಕರ್ಕೊಂಡು ಹೋದರು. ಮತ್ತು ಅಲ್ಲಿರೋ ಗೈಡ್ಸ್ ಮತ್ತು ಟ್ರೆಕ್ ಲೀಡ್ಸು ಎಲ್ಲರೂ ಕೂಡ ತುಂಬಾ ಫ್ರೆಂಡ್ಲಿ ಆಗಿದ್ದರು. ಒಂಥರ ನಾವು ಕೂಡ ಸ್ವಲ್ಪ ಸ್ಟ್ರೇಂಜರ್ಸ್ನ ಮೆಟ್ ಮಾಡ್ದಂಗೆ ಆಗುತ್ತೆ. ಮತ್ತು ಬೇರೆಯವರೆಲ್ಲ ಫ್ರೆಂಡ್ಸ್ ಆದರು. ಒಂಥರ ತುಂಬಾ ಚೆನ್ನಾಗಿತ್ತು ನನಗೆ ಈ ಟ್ರಿಪ್ ಅಂತಲೇ ಹೇಳ್ಬೋದು. ಲೈಫ್ ಟೈಮ್ ಮೆಮೊರೇಬಲ್ ಟ್ರಿಪ್ ಅಂತಲೇ ಹೇಳ್ಬೋದು. ನಾನು ನನ್ನ ಫ್ರೆಂಡ್ಸ್ ಜೊತೆ ಹೋಗಿದ್ರು. ನಾನು ಒಂದು ತುಂಬಾ ಚೆನ್ನಾಗಿತ್ತು. ಆ್ಯಕ್ಚುಲಿ ನಾವು ತುಂಬಾ ಟ್ರಿಪ್ಸ್ ಹೋಗಿದ್ದೀವಿ. ಬಟ್ ಈ ಟ್ರಿಪ್ ನಮಗೆ ಒಂಥರ ತುಂಬಾ ಮೆಮೊರೇಬಲ್ ಅನಿಸ್ತು. ಸೊ ಅದಾದಮೇಲೆ ನಾವು ನಮ್ಮ ಟ್ರೆಕ್ನ ಸ್ಟಾರ್ಟ್ ಮಾಡ್ಕೊಂಡು ಹೋದ್ವಿ. ಆ್ಯಕ್ಚುಲಿ ಟ್ರೆಕ್ ಸ್ಟಾರ್ಟ್ ಮಾಡ್ತಾ ಇಟ್ ವಾಸ್ ಟೂ ಗುಡ್. ಲೈಕ್ ಅಪ್ ಆ್ಯಂಡ್ ಡೌನ್ ಎಲ್ಲ ಇತ್ತು. ಸೊ ನಾವು ಹಾಗೆ ಹೋಗ್ತಾ ಇದ್ವಿ. ಅದಾದಮೇಲೆ ಮಧ್ಯದಲ್ಲಿ ಸ್ಟ್ರೀಮ್ ಕ್ರಾಸಿಂಗ್ ಕೂಡ ಇತ್ತು. ಅದಂತೂ ಆಸಮ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಬಿಕಾಸ್ ನೇತ್ರಾವತಿ ನದಿ ಕೂಡ ನೋಡ್ತೀವಿ. ನೇತ್ರಾವತಿ ಫಾಲ್ಸ್ ಎಷ್ಟು ಪ್ಯೂರ್ ಇತ್ತು ಅಂದರೆ ಲಿಟ್ರಲಿ ನಾವು ಅಲ್ಲೇ ನೀರು ಕೂಡ ಕುಡಿದ್ವಿ. ತುಂಬಾ ಚೆನ್ನಾಗಿತ್ತು. ಬಿಕಾಸ್ ಎಲ್ಲೂ ಪ್ಲಾಸ್ಟಿಕ್ಸ್ನ ಯೂಸ್ ಮಾಡಿಲ್ಲ. ತುಂಬಾ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು ಅಲ್ಲಿ. ನೀವೇನಾದರೂ ಪ್ಯಾಕೇಜ್ ತೊಗೊಳ್ದೇ ಇರೋರು ನಾವು ಸಪ್ರೇಟಾಗಿ ಹೋಗ್ತೀವಿ ನೇತ್ರಾವತಿ ಟ್ರೆಕ್ಗೆ ಅಂತ ಇದ್ದರೂ ನೀವು ಆ ಥರನೂ ಹೋಗ್ಬೋದು. ಗೌರ್ಮೆಂಟ್ದು ವೆಬ್ಸೈಟ್ ಬರುತ್ತೆ. ಅದನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಮೆನ್ಷನ್ ಮಾಡಿರ್ತೀನಿ. ನೀವು ಆ ಗೌರ್ಮೆಂಟ್ ವೆಬ್ಸೈಟ್ಗೆ ಹೋಗ್ಬಿಟ್ಟು ನಿಮ್ಮ ಅವೈಲಬಲ್ ಡೇಟ್ಸ್ನ ಹಾಕಿ ಮತ್ತು ನಿಮ್ಮದು ಒಂದು ನ್ಯಾಷನಲ್ ID ಪ್ರೂಫ್ನ ಹಾಕಿ ನೀವು ಬುಕ್ ಮಾಡ್ಕೊಳ್ಬೋದು. ಆ್ಯಕ್ಚುಲಿ ತುಂಬಾ ಟ್ರೆಕ್ಸ್ದು ಕೂಡ ಲಿಂಕ್ಸ್ನ ಬಿಟ್ಟಿರ್ತಾರೆ. ಇದು ನೇತ್ರಾವತಿ ಟ್ರೆಕ್ದು. ಸೊ ನಾನು ನೇತ್ರಾವತಿ ಟ್ರೆಕ್ ಲಿಂಕ್ನ ನಾನು ಹಾಕಿರ್ತೀನಿ. ನೀವು ಹಾಗೆ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಕೂಡ ನಿಮಗೆ ಎಷ್ಟೊಂದು ಗೌರ್ಮೆಂಟ್ ಲಿಂಕ್ಸ್ ಬರುತ್ತೆ ಟ್ರೆಕ್ಕಿಂಗ್ ಅಂತಲೇ. ಒಂದೊಂದರಲ್ಲಿ ಕ್ಲೋಸ್ಡ್ ಅಂತ ತೋರಿಸುತ್ತೆ, ಬಟ್ ಕ್ಲೋಸ್ ಆಗಿರಲ್ಲ. ಸೊ ಅದನ್ನೆಲ್ಲನೂ ನೀವು ತಿಳ್ಕೊಂಡು ನೀವು ಬುಕ್ ಮಾಡಿದ್ರೆ ನಿಮಗೆ ಒಳ್ಳೆಯದು. ನಾನು ಹೇಳೋದು ಪ್ಯಾಕೇಜಸ್ಸಲ್ಲಿ ಹೋದರೆ ಒಳ್ಳೆಯದು ಅಂತ. ಬಿಕಾಸ್ ಅವ್ರು ನಮ್ಮ ಸೇಫ್ಟಿ ಮೆಷರ್ಸ್ ಎಲ್ಲ ನೋಡ್ತಾರೆ. ಮತ್ತು ಹೇಗೆ ಹೋಗಬೇಕು, ಏನೇನು ಮಾಡಬೇಕು, ಮತ್ತು ಅವ್ರು ನಮಗೆ ಎಕ್ಸ್ಪ್ಲೇನ್ ಕೂಡ ಮಾಡ್ತಾರೆ. ಸೊ ಒಂಥರ
ಪ್ಯಾಕೇಜಸಲ್ಲಿ ಹೋದರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಬಿಕಾಸ್ ಗ್ರೂಪ್ ಆಫ್ ಫ್ರೆಂಡ್ಸ್ ಹೋದರೆ ಚೆನ್ನಾಗಿರುತ್ತೆ. ಅವರು ಒಂದು 2 ಡೇಸ್ ಪ್ಯಾಕೇಜ್ ಥರ ಇಟ್ಕೊಂಡಿರ್ತಾರೆ. ಬಿಕಾಸ್ ನಾವು ಸಡನ್ನಾಗಿ ಹೋಗಿ ಟ್ರೆಕ್ಕಿಂಗ್ ಹೋದರೆ ಡೈರೆಕ್ಟಾಗಿ ನಮಗೇನೂ ಅಷ್ಟು ಗೊತ್ತಾಗಲ್ಲ. ಆ್ಯಕ್ಚುಲಿ ಚೆಕ್ ಪೋಸ್ಟಲ್ಲಿ ನಮ್ಮ ಟ್ರೆಕ್ ಲೀಡ್ಸ್ ಬಂದ್ರೂ ಅಲ್ಲಿ ಗೌರ್ಮೆಂಟ್ ಕಡೆಯಿಂದನೂ ಕೂಡ 6 ಪೀಪಲ್ಸ್ಗೆ ಒಬ್ಬರನ್ನ ಕಳಿಸ್ತಾರೆ ಗೈಡಾಗಿ. ಸೊ ಅಲ್ಲೂ ಕೂಡ ಏನೂ ಪ್ರಾಬ್ಲಮ್ ಆಗಲ್ಲ ನೀವು ಸಪ್ರೇಟಾಗಿ ಹೋದರೆ. ಬಟ್ ನನ್ನ ಪ್ರಕಾರ ಪ್ಯಾಕೇಜಸಲ್ಲಿ ಹೋದರೆ ತುಂಬ ಒಳ್ಳೆಯದು ಅನಿಸುತ್ತೆ. ಬಿಕಾಸ್ ಇವಾಗ ತುಂಬಾ ಟ್ರೆಕ್ಕಿಂಗ್ ಪ್ಯಾಕೇಜಸ್ ಎಲ್ಲ ನಡೀತಾ ಇದೆ ಮಾನ್ಸೂನಲ್ಲಿ. ಸೊ ನೀವು ಕೂಡ ಚೆಕ್ಔಟ್ ಮಾಡ್ಬೋದು. ನಾನು ಹೋಗಿದ್ದು ನೇಟಿವ್ ಟ್ರೆಕ್ಕಿಂಗ್ ಅವ್ರ ಕಡೆಯಿಂದ. ನನ್ನ ಡೀಟೇಲ್ಸ್ ಎಲ್ಲನೂ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ನನಗಂತೂ ತುಂಬಾ ಇಷ್ಟ ಆಯಿತು. ಅವರು ಬರೀ ನೇತ್ರಾವತಿ ಟ್ರೆಕ್ ಅಲ್ಲ, ಎಲ್ಲ ಎಷ್ಟೊಂದು ಟ್ರೆಕ್ಸ್ನ ಅವರು ಪ್ರೊವೈಡ್ ಮಾಡ್ತಿದ್ದಾರೆ. ಸೊ ನೀವು ಹೋಗಿ ಚೆಕ್ ಮಾಡ್ಬೋದು. ಅವ್ರದ್ದು 2 ಡೇಸ್ ಪ್ಯಾಕೇಜಸ್ ಇರುತ್ತೆ. ತುಂಬಾ ವರ್ತಬಲ್ ಕೂಡ ಅಂತಲೂ ಅನಿಸ್ತು. ಮತ್ತು ಹೋಮ್ ಸ್ಟೇ ಫುಡ್ ಎಲ್ಲನೂ ಕೂಡ ನಮಗೆ ಇಷ್ಟ ಆಯಿತು. ಸೊ ನೀವು ಹೋಗಿ ಕೂಡ ಚೆಕ್ಔಟ್ ಮಾಡ್ಬೋದು. ನಾವು ಹೋಗಿದ್ದ ದಿವಸ ಅಂತೂ ತುಂಬಾ ಮಳೆ ಇತ್ತು. ಬಿಕಾಸ್ ಮಾನ್ಸೂನ್ ಟೈಮ್ ಆಗಿರೋದ್ರಿಂದ ಮಳೆ ಬರ್ತಾನೆ ಇರುತ್ತೆ. ಮಳೆ ಬರುತ್ತೆ ನಿಲ್ಲುತ್ತೆ ಆ ಥರನೇ ಆಗ್ತಾ ಇರುತ್ತೆ. ಬಟ್ ನಾವು ಪೀಕ್ಗೆ ಹೋದ್ಮೇಲೆ ಆ್ಯಕ್ಚುಲಿ ಕ್ಲೌಡ್ಸ್ ಎಲ್ಲ ಕ್ಲೋಸ್ ಆಗಿಬಿಟ್ಟಿತ್ತು. ನಾವು ಅಲ್ಲೇ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ವ್ಯೂ ನೋಡೋಣ ಅಂತ ವ್ಯೂ ನೋಡಿಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಫೋಟೋಸ್ ಎಲ್ಲ ತೊಗೊಂಡು ಬಂದ್ವಿ. ಅದಾದಮೇಲೆ ನಮಗೆ ಲಂಚ್ ಬಾಕ್ಸ್ ಕೂಡ ಅವರೇ ಪ್ಯಾಕ್ ಮಾಡಿಕೊಟ್ಟಿದ್ರು ಹೋಮ್ ಸ್ಟೇಯಲ್ಲಿ. ಪ್ಯಾಕೇಜಲ್ಲೇ ಇನ್ಕ್ಲೂಡ್ ಆಗಿತ್ತು ಅದನ್ನು ಮಧ್ಯಾಹ್ನ ಲಂಚ್ದು. ಸೊ ನಾವು ಅಲ್ಲೇ ಕೂಡ ಲಂಚ್ನ ಮಾಡಿಕೊಂಡು ಹೋದ್ವಿ. ಒಂಥರ ಹೊಸ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ಈ ಎಕ್ಸ್ಪೀರಿಯೆನ್ಸ್ನ ನಾನು ಲೈಫ್ ಟೈಮಲ್ಲೇ ಮರೆಯೋಕ್ಕಾಗಲ್ಲ. ಬಿಕಾಸ್ ದಿಸ್ ಇಸ್ ಮೈ ಫಸ್ಟ್ ಟೈಮ್ ಟ್ರೆಕ್. ಆಸಮ್ ಆಗಿತ್ತು ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ನಾವು ಕೆಳಗಡೆಯಿಂದ ಹತ್ಬೇಕಾದ್ರೆ ಆಗಲ್ಲ ಮತ್ತು ತುಂಬ ಸುಸ್ತಾಗ್ತಿದೆ ಅಂತೆಲ್ಲ ಹೇಳ್ಕೊಂಬರ್ತೀವಿ. ಅದಾದಮೇಲೆ ಈ ವ್ಯೂನ ನೋಡಿದ್ಮೇಲಂತೂ ನಮಗೆ ರಿಯಲಿ ಇಟ್ಸ್ ವರ್ತ್ ಅಂತಲೇ ಹೇಳ್ಬೋದು. ಬಿಕಾಸ್ ಎಲ್ಲನೂ ಮರ್ತೋಗುತ್ತೆ. ಬಟ್ ಹೆವಿ ಲೆಗ್ ವರ್ಕೌಟ್ ಅಂತೂ ಆಗುತ್ತೆ. ನಿಮಗೆ ಅವತ್ತು ಗೊತ್ತಾಗಲ್ಲ. ನೆಕ್ಸ್ಟ್ ಡೇ ಮಾತ್ರ ಹೆವಿ ಲೆಗ್ ಪೇನ್ ಬರುತ್ತೆ. ಯೂಶ್ವಲಿ ಟ್ರೆಕ್ಸ್ ಮಾಡೋರ್ಗೆ ಏನೂ ಅನಿಸಲ್ಲ. ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ ಅವ್ರಿಗೆ ಸ್ವಲ್ಪ ಕಷ್ಟನೇ ಅನಿಸುತ್ತೆ. ಬಟ್ ಈ ವ್ಯೂ ನೋಡೋಕ್ಕೆ ಮಾತ್ರ ಆಸಮ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು. ಹಾಗೆ ಪೀಕ್ನೆಲ್ಲ ಮುಗಿಸ್ಕೊಂಡು ಬರ್ತಾ ಕೂಡ ಸ್ವಲ್ಪ ವ್ಯೂಸ್ ಎಲ್ಲ ನೋಡಿಕೊಂಡು ನಾನು ನನ್ನ ಫ್ರೆಂಡ್ಸ್ ಅಲ್ಲೇ ಕೂಡ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡು ಹೊರಟ್ವಿ. ಆ್ಯಕ್ಚುಲಿ 14 ಕಿಲೋಮೀಟರ್ಸ್ನ 4 to 5 ಅವರ್ಸಲ್ಲೇ ಮುಗಿಸೋರು ಇದ್ದಾರೆ. ಬಟ್ ನಾವು ತೊಗೊಂಡಿದ್ದು ಆಲ್ಮೋಸ್ಟ್ 6 to 7 ಅವರ್ಸ್ ಆಯಿತು. ಬಿಕಾಸ್ ನಾವು ತುಂಬ ಬ್ರೇಕ್ ಕೊಟ್ಕೊಂಡು ಸ್ವಲ್ಪ ನಿಧಾನಕ್ಕೆ ಹತ್ತಿದ್ರಿಂದ ಸ್ವಲ್ಪ ಲೇಟ್ ಆಯಿತು. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಫ್ರೆಶ್ ಅಪ್ ಆಗಿ ಹೊರಡೋಣ ಅಂತ ಬ್ಯಾಂಗ್ಳೂರಿಗೆ ಹೊರಟ್ವಿ. ಸೊ ನಮ್ಮ ಪ್ಯಾಕೇಜಲ್ಲಿ ಬಂದಿದ್ದು ಆ್ಯಕ್ಚುಲಿ 24 ಪೀಪಲ್ಸ್. ತುಂಬಾ ಚೆನ್ನಾಗಿತ್ತು. ಎಲ್ಲರೂ ಕೂಡ ಎಂಜಾಯ್ ಮಾಡಿದ್ವಿ. ಒಬ್ರನ್ನೊಬ್ರು ಮೀಟ್ ಮಾಡಿದ್ವಿ. ಒಂಥರ ಹೊಸ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಸೊ ದಿಸ್ ವಾಸ್ ಮೈ ಮೆಮೊರೇಬಲ್ ಟ್ರಿಪ್. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್, ಶೇರ್ ಹಾಗೆ ಡೂ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಗೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನನ್ನ ಎಲ್ಲ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ಸ್ ಕೂಡ ಬರುತ್ತೆ. ಸೊ ಸಿ ಯು ಗೈಸ್ ಇನ್ ದ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್ ಬಾಯ್. ಸಿಯಾ. ನಿಮ್ಮ ಪ್ರೀತಿಯ ತೃಪ್ತಿ ಗೌಡ.